ಕರ್ನಾಟಕ ಹೈಕೋರ್ಟ್ ಕರ್ನಾಟಕದ ರಾಜಕಾರಣಿಗಳ ವರ್ತನೆಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆಯ ಕೊನೆಯ ಹಂತದಲ್ಲಿ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಅಂತ ಹೇಳಿದ್ರೆ, ಪೊಲಿಟಿಷಿಯನ್ಸ್ ಆರ್ ಗೋಯಿಂಗ್ ಟು ಎ ನ್ಯೂ ಲೋ, ರಾಜಕಾರಣಿಗಳು ತೀರಾ ಕೆಳಮಟ್ಟಕ್ಕೆ ಹೋಗ್ತಿದ್ದಾರೆ ಅಂತೇಳಿ ಕರ್ನಾಟಕ ಹೈಕೋರ್ಟ್ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಮುಖಾಂತರ ಎಂಎಲ್ಸಿ ರವಿಕುಮಾರ್ ಅವರ ವಿರುದ್ಧ ಕರ್ನಾಟಕ ಹೈಕೋರ್ಟ್ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ರವಿಕುಮಾರ್ ಹೆಸರನ್ನ ಹೇಳದೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ತಮ್ಮ ವಿರುದ್ಧ ದಾಖಲಾಗಿದ್ದಂತಹ ಎಫ್ಐಆರ್ ಅನ್ನ ರದ್ದುಪಡಿಸಬೇಕು ಅಂತೇಳಿ ಕೋರಿ ಕರ್ನಾಟಕ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯ ವಿಚಾರಣೆಯನ್ನು ಇವತ್ತು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ನ್ಯಾಯಪೀಠ ಕೃಷ್ಣಕುಮಾರ್ ಅವರ ಪೀಠ ಮಾಡಿತು. ರವಿಕುಮಾರ್ ಅವರನ್ನ ಬಂಧನ ಮಾಡಬಾರದು ಅಂತೇಳಿ ಬೆಂಗಳೂರಿನ ಪೊಲೀಸರು ವಿಧಾನಸೌಧ ಠಾಣೆಯ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತು. ಜೊತೆಗೆ ರವಿಕುಮಾರ್ ಬಿಜೆಪಿಯ ಎಂಎಲ್ಸಿ ವಿಧಾನಸೌಧ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣದ ತನಿಖೆಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಕರ್ನಾಟಕ ಹೈಕೋರ್ಟ್ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ಎಂಎಲ್ಸಿ ರವಿಕುಮಾರ್ ಬಿಜೆಪಿಯ ಮುಖ್ಯ ಸಚೇತಕ. ಮೊನ್ನೆ ವಿಧಾನಸೌಧದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಎಂಎಲ್ಸಿ ರವಿಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಬಿಜೆಪಿಯ ಮುಖ್ಯ ಸಚೇತಕ ಅಂತ ಹೇಳಿದ್ರೆ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕ ಅಂತ ಹೇಳಿದ್ರೆ ವಿಧಾನ ಪರಿಷತ್ನಲ್ಲಿರುವಂತಹ ಬಿಜೆಪಿಯ ಎಂಎಲ್ಸಿಗಳನ್ನು ಕೋಆರ್ಡಿನೇಟ್ ಮಾಡುವಂತಹ ಜವಾಬ್ದಾರಿ ಮುಖ್ಯ ಸಚೇತಕನದ್ದು. ಅಂತಹ ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿರುವಂತಹ ಮೇಲ್ಮನೆ, ಹಿರಿಯರ ಸದನ, ಬುದ್ಧಿವಂತರ ಸದನ, ಪ್ರಾಜ್ಞರ ಸದನ, ಮೇಧಾವಿಗಳ ಸದನ ಅಂತೇಳಿ ಕರೆಸಿಕೊಳ್ಳುವಂತಹ ವಿಧಾನ ಪರಿಷತ್ನಲ್ಲಿ ಸದಸ್ಯರಾಗಿರುವಂತಹ ಎಂಎಲ್ಸಿ ರವಿಕುಮಾರ್ ವಿಧಾನಸೌಧದಲ್ಲಿ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅತ್ಯಂತ ಹೊಲಸು ಆಲೋಚನೆಯ ಹೇಳಿಕೆ. ರಾತ್ರಿ ಇಡೀ ಸರ್ಕಾರಕ್ಕೆ, ಡೇ ಪೂರ್ತಿ ಸಿದ್ದರಾಮಯ್ಯಗೆ. ರಾತ್ರಿ ಇಡೀ ಸರ್ಕಾರಕ್ಕೆ, ಡೇ ಪೂರ್ತಿ ಸಿದ್ದರಾಮಯ್ಯಗೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಬಿಜೆಪಿಯ ಎಂಎಲ್ಸಿ ತನ್ನ ಬಾಯಲ್ಲಿ ಉದುರಿಸಿದಂತಹ ಅಣಿಮುತ್ತುಗಳಿವು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಂತ ಹೇಳಿದ್ರೆ ಅವರು ಬಾಸ್, ಎಕ್ಸಿಕ್ಯೂಟಿವ್ ಬಾಸ್. ಮುಖ್ಯ ಕಾರ್ಯದರ್ಶಿ ಗ್ರಾಮ ಪಂಚಾಯಿತಿ ಮಟ್ಟದ ಗುಮಾಸ್ತನಿಂದ ಹಿಡಿದು ಯಾರೆಲ್ಲ ಅಧಿಕಾರಿಗಳು, ಸಿಬ್ಬಂದಿಗಳು ಸರ್ಕಾರದಲ್ಲಿದ್ದಾರೆ, ರಾಜ್ಯ ಸರ್ಕಾರದಲ್ಲಿ, ಅವರೆಲ್ಲರಿಗೂ ಕೂಡ ಬಾಸ್ ಯಾರು ಅಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ಸೊ ಆ ಹುದ್ದೆಯಲ್ಲಿ ಶಾಲಿನಿ ರಜನೀಶ್ ಅವರು ಇರುವಂಥದ್ದು. ಅಂತಹ ಮಹಿಳಾ ಅಧಿಕಾರಿ, ದಿ ಹೆಡ್ ಆಫ್ ದಿ ಗೌರ್ಮೆಂಟ್ ಅಥವಾ ಹೆಡ್ ಆಫ್ ದಿ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಮುಖ್ಯಸ್ಥರು ಅಂತ ಕರೀತೀವಿ ನಾವು ಮುಖ್ಯ ಕಾರ್ಯದರ್ಶಿಗಳನ್ನು. ಅಂತಹ ಮುಖ್ಯ ಕಾರ್ಯದರ್ಶಿಯ ವಿರುದ್ಧ ಬಿಜೆಪಿಯ ಎಂಎಲ್ಸಿ ನಾಲಿಗೆಯನ್ನು ಹರಿಬಿಟ್ರು. ಇವತ್ತು ಕರ್ನಾಟಕ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಎಂಎಲ್ಸಿ ರವಿಕುಮಾರ್ ಅವರ ಪರವಾಗಿ ಅರುಣ್ ಶ್ಯಾಮ್ ಹಿರಿಯ ವಕೀಲರು ವಾದವನ್ನು ಮಂಡಿಸಿದ್ರು. ಒಬ್ಬರು ಮಹಿಳೆ ವಿಧಾನಸೌಧ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ರಾಜಕೀಯ ಪಕ್ಷ ಕೂಡ ಒಂದು ದೂರನ್ನ ವಿಧಾನಸೌಧ ಠಾಣೆಯಲ್ಲಿ ದಾಖಲಿಸಿದೆ ಅಂತೇಳಿ ರವಿಕುಮಾರ್ ಅವರ ಪರ ವಕೀಲ ಅರುಣ್ ಶ್ಯಾಮ್ ಅವರು ವಾದವನ್ನ ಮಾಡ್ತಾರೆ. ಪಾರ್ಟಿ ಅಂತ ಹೇಳಿದ್ರೆ ಕಾಂಗ್ರೆಸ್ನವರು ದೂರು ಕೊಟ್ಟಿದ್ರು. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ಒಂದು ದೂರನ್ನು ಕೊಟ್ಟಿದ್ರು. ನಾಗರತ್ನ ಅಂತೇಳಿ ಒಬ್ರು ಮಹಿಳಾ ಹೋರಾಟಗಾರ್ತಿ ಅವರೊಂದು ದೂರು ಕೊಟ್ಟಿದ್ರು. ಮಹಿಳಾ ಹೋರಾಟಗಾರ್ತಿ ಕೊಟ್ಟಂತಹ ದೂರಿನ ಅಡಿಯಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸೊ ಹೈಕೋರ್ಟ್ಗೆ ಒಂದು ಕ್ಲಿಪ್ಪಿಂಗ್ ಅನ್ನು ತೋರಿಸ್ತಾರೆ. ಈ ಕ್ಲಿಪ್ಪಿಂಗ್ ಅನ್ನ ಏನೀಗ ಮಾತಾಡ್ತಿದ್ದಾರೆ ಆ ಕ್ಲಿಪ್ಪಿಂಗ್ ಅನ್ನ ತೋರಿಸ್ತಾರೆ. ಆಲ್ ದಿ ಕಂಪ್ಲೇನೆಂಟ್ ಸೇಸ್ ದಟ್ ಈ ದೂರುದಾರರು ಯಾವ ಆಧಾರದಲ್ಲಿ ದೂರನ್ನು ಕೊಟ್ಟರು ಅಂತ ಹೇಳಿದ್ರೆ ಟಿವಿಗಳಲ್ಲಿ ಪ್ರಸಾರವಾದಂತಹ ವರದಿಯ ಆಧಾರದಲ್ಲಿ ಈ ದೂರನ್ನ ಕೊಟ್ಟಿದ್ರು. ಸರ್ಕಾರದ ಪರ ಹಾಜರಾಗಿದ್ದಂತಹ ವಿಶೇಷ
ಸಾರ್ವಜನಿಕ ಅಭಿಯೋಜಕ ಬೆಳ್ಳಿಯಪ್ಪ, ಎಲ್ಲ ಮಹಿಳಾ IAS ಅಧಿಕಾರಿಗಳು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ MLCಯ ವಿರುದ್ಧ. ಈ MLCಗೆ ಇಂಥದ್ದೇ ಹೇಳಿಕೆಯನ್ನು ಕೊಡುವ, ಇದೇ ರೀತಿಯಾದಂಥ ಹೇಳಿಕೆಯನ್ನು ಕೊಡುವ ಚಾಳಿ ಇದೆ, ಹ್ಯಾಬಿಟ್ ಇದೆ. ಹೀಗಾಗಿ ಕಾನೂನು ಪ್ರಕಾರ FIR ಅನ್ನು ದಾಖಲಾಗಿದೆ. ಟಿವಿಯಲ್ಲೂ ಕೂಡ ವರದಿ ಪ್ರಸಾರ ಆಗಿದೆ. ದೂರುದಾರರು MLC ರವಿಕುಮಾರ್ ವಿರುದ್ಧ ಏನು ದೂರನ್ನು ಕೊಟ್ಟಿದ್ದಾರೆ ಅವರ ಹೇಳಿಕೆಯನ್ನು ನಾವು ದಾಖಲಿಸ್ತೀವಿ. ಜೊತೆಗೆ ವಿಕ್ಟಿಮ್ ಯಾರಿಲ್ಲ ಅಂತ ಹೇಳಿದ್ರೆ ಶಾಲಿನಿ ರಜನೀಶ್ ಅವರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಅವರ ಹೇಳಿಕೆಯನ್ನು ಕೂಡ ನಾವು ದಾಖಲಿಸ್ತೀವಿ ಅಂತೇಳಿ ನ್ಯಾಯಾಲಯಕ್ಕೆ ಹೇಳ್ತಾರೆ. ಜೊತೆಗೆ ಮಹಾತ್ಮ ಗಾಂಧಿ ಪ್ರತಿಮೆಯ ಕೆಳಗಡೆ ನಿಂತು ವಿಧಾನಸೌಧದಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆಯ ಕೆಳಗಡೆ ನಿಂತು ಈ MLC ಇಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಸರ್ಕಾರದ ಪರ ವಕೀಲರು ಹೇಳ್ತಾರೆ. ಆಗ ಹೈಕೋರ್ಟ್ನವರು ಕೇಳ್ತಾರೆ, ಟಿವಿ ರಿಪೋರ್ಟ್ಗಳ ಆಧಾರದಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. ಕಂಪ್ಲೀಟ್ ಆ ದೂರುದಾರರ ದೂರು ಕೂಡ ಟಿವಿ ವರದಿಗಳ ಆಧಾರದಲ್ಲಿ ಇರುವಂಥದ್ದು, FIR ಕೂಡ ಟಿವಿ ವರದಿಗಳ ಆಧಾರದಲ್ಲಿ ಇರುವಂಥದ್ದು ಅಂತೇಳಿ. ಸೊ ಇವತ್ತು ವಾದ ಪ್ರತಿವಾದ ನಡೆಯಿತು. ಅರುಣ್ ಶ್ಯಾಮ್ MLC ಅವರ ಪರ ಹಾಜರಾಗಿದ್ದಂಥ ವಕೀಲರು ಅವರು ಹೇಳ್ತಾರೆ, ಈಗಾಗಲೇ ರವಿಕುಮಾರ್ ಅವರು ಸ್ಟೇಟ್ಮೆಂಟ್ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ, ತಮ್ಮ ವಿಡಿಯೋ ಕ್ಲಿಪ್ಪಿಗೆ ಸಂಬಂಧಪಟ್ಟ ಹಾಗೆ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಆಗ ಜೊತೆಗೆ ಇದರಲ್ಲಿ ವಿಕ್ಟಿಮ್ ಶಾಲಿನಿ ರಜನೀಶ್ ಅವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿಲ್ಲ, ತಮ್ಮ ವಿರುದ್ಧ ಇಂಥ ಹೇಳಿಕೆಯನ್ನು BJP MLC ಮಾಡಿದ್ದಾರೆ ಅಂತೇಳಿ ಶಾಲಿನಿ ರಜನೀಶ್ ಏನು ದೂರು ಕೊಟ್ಟಿಲ್ಲ ಅಂತೇಳಿ MLC ರವಿಕುಮಾರ್ ಅವರ ಪರ ವಕೀಲರು ವಾದವನ್ನು ಮಾಡ್ತಾರೆ. ಜೊತೆಗೆ ಬೆಳ್ಳಿಯಪ್ಪ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ರವಿಕುಮಾರ್ ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಹೀಗಾಗಿ FIR ರದ್ದು ಕೋರಿ ಪಿಟಿಷನ್ ಅನ್ನು ಮೂವ್ ಮಾಡೋಕ್ಕಾಗಲ್ಲ. ಈ ಥರ FIR ರದ್ದು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ಒಂದು ವೇಳೆ ಹೈಕೋರ್ಟ್ ಏನಾದರೂ ಮಾನ್ಯ ಮಾಡಿದ್ರೆ ಪೊಲೀಸರ ನೈತಿಕ ಸ್ಥೈರ್ಯ ಕುಗ್ಗಿ ಹೋಗುತ್ತೆ ಎನ್ನುವಂಥ ಅಂಶವನ್ನು ಉಲ್ಲೇಖ ಮಾಡ್ತಾರೆ. ಜೊತೆಗೆ MLC ರವಿಕುಮಾರ್ ಒಬ್ಬ ಹ್ಯಾಬಿಚುವಲ್ ಅಂದರೆ ಪದೇ ಪದೇ ಇಂಥದ್ದೇ ಕೃತ್ಯಗಳನ್ನು ಮಾಡುವಂತಹ ವ್ಯಕ್ತಿ. ಕಲಬುರಗಿಯ ಜಿಲ್ಲಾಧಿಕಾರಿಯ ವಿರುದ್ಧವೂ ಕೂಡ ಇಂಥದ್ದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅಂಥೇಳಿ ಸರ್ಕಾರದ ಪರ ವಿಶೇಷ ಅಭಿಯೋಜಕರು ಹೈಕೋರ್ಟ್ನ ಗಮನಕ್ಕೆ ತರ್ತಾರೆ. ಅದಾದ ಬಳಿಕ ಹೈಕೋರ್ಟ್ ಆದೇಶವನ್ನು ಕೊಡುತ್ತೆ, ರವಿಕುಮಾರ್ ಅವರನ್ನು ಬಂಧಿಸಬಾರ್ದು, ಆದರೆ ರವಿಕುಮಾರ್ ತನಿಖೆಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ. ಜೊತೆಗೆ ಅಂತಿಮವಾಗಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಕೃಷ್ಣಕುಮಾರ್ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಹಿಯರಿಂಗ್ ಎಲ್ಲ ಎಂಡ್ ಆದಮೇಲೆ, ವಿಚಾರಣೆ ಮುಗಿದಾದ ಬಳಿಕ, ಪೊಲಿಟಿಷಿಯನ್ಸ್ ಆರ್ ಗೋಯಿಂಗ್ ಟು ಎ ನ್ಯೂ ಲೋ, ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿದ್ದಾರೆ ಅಂತೇಳಿ MLCಯ ಹೆಸರನ್ನು ಹೇಳದೆಯೇ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಒಂಥರ ಚೀಮಾರಿ ಹಾಕಿದ ಹಾಗೆ ಕಲಬುರಗಿ DCಗೆ ಸಂಬಂಧಪಟ್ಟಂತಹ ಪ್ರಕರಣದಲ್ಲೂ ಕೂಡ MLC ರವಿಕುಮಾರ್ಗೆ ಕರ್ನಾಟಕ ಹೈಕೋರ್ಟ್ ಚೀಮಾರಿ ಆಗಿತ್ತು, ಹೋಗಿ ಕ್ಷಮೆ ಕೇಳಿ, ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿ, ಕ್ಷಮೆ ಕೇಳಿದ್ದಕ್ಕೆ ನಮಗೆ ಅಫಿಡವಿಟನ್ನು ಸಲ್ಲಿಸಿ ಅಂತೇಳಿ ಸೂಚನೆ ಕೊಡುತ್ತೆ. ಜೊತೆಗೆ ಕರ್ನಾಟಕ ಹೈಕೋರ್ಟ್ನ ಆದೇಶದ ಬಳಿಕ ಕಲಬುರಗಿ DCಗೆ ಕ್ಷಮೆ ಕೇಳ್ತಾರೆ ಹೋಗಿ. ಅದಾದ ಬಳಿಕ ಮತ್ತೆ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಹೇಳ್ತಾರೆ, ಕ್ಷಮೆ ಕೇಳುವಂತಹ ಸಂದರ್ಭದಲ್ಲೂ ಕೂಡ ಗುಂಪು ಕಟ್ಕೊಂಡು ಹೋಗಿದ್ರು ಅಂತ ರವಿಕುಮಾರ್ ಕಲಬುರಗಿ DCಗೆ ಕ್ಷಮೆ ಕೇಳುವಂತಹ ಸಂದರ್ಭದಲ್ಲಿ. ಆಗ ಹೈಕೋರ್ಟ್ನವರು ಕೇಳ್ತಾರೆ, ನ್ಯಾಯಮೂರ್ತಿಗಳು ಕೇಳ್ತಾರೆ, ಯಾಕೆ ಗುಂಪು ಕಟ್ಕೊಂಡು ಹೋಗಬೇಕು? DCಗೆ ಕ್ಷಮೆ ಕೇಳುವಂಥ ಸಂದರ್ಭದಲ್ಲಿ ಯಾಕೆ ಗುಂಪು ಕಟ್ಕೊಂಡು ಹೋದ್ರಿ ಅಂತೇಳಿ BJP MLC ರವಿಕುಮಾರ್ ಅವರಿಗೆ ಹೈಕೋರ್ಟ್ ಕೇಳುತ್ತೆ ಕಲಬುರಗಿ DC ಪ್ರಕರಣದಲ್ಲಿ. ಸೊ ರವಿಕುಮಾರ್ ಕಳೆದ 6 ವಾರಗಳ ಅವಧಿಯಲ್ಲಿ, 1.5 ತಿಂಗಳ ಅವಧಿಯಲ್ಲಿ ಎಸಗಿದಂಥ 2ನೆಯ ಪ್ರಮಾದ, ತಪ್ಪು, ಅಕ್ಷಮ್ಯ ತಪ್ಪು. ರಾತ್ರಿ ಇಡೀ ಸರ್ಕಾರಕ್ಕೆ ಡೇ ಪೂರ್ತಿ ಸಿದ್ದರಾಮಯ್ಯಗಂದ್ರೆ ಏನು ಹೇಳಕ್ಕೆ ಹೊರಟಿದ್ದಾರೆ ರವಿಕುಮಾರ್? ಏನಕ್ಕೆ ಕೇಳಬೇಕು? ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮುಖ್ಯಮಂತ್ರಿಗಳ ಸಭೆಗಳಲ್ಲಿ ಅಥವಾ ಮುಖ್ಯಮಂತ್ರಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಲ್ಲಿ ತಪ್ಪೇನಿದೆ? ಆಕೆ ಮಹಿಳೆ ಎನ್ನುವಂಥ ಏಕೈಕ ಕಾರಣಕ್ಕೋಸ್ಕರ ಆ ಸ್ಟೇಟ್ಮೆಂಟನ್ನು ಕೊಟ್ರ MLC ರವಿಕುಮಾರ್? ಏನು ಇವ್ರ ಸಂದರ್ಭದಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಇರಲೇ ಇಲ್ವಾ? ಇದ್ರಲ್ಲ, ಪ್ರತಿ ಸರ್ಕಾರದಲ್ಲೂ ಮುಖ್ಯ ಕಾರ್ಯದರ್ಶಿಗಳು ಇದ್ದೇ ಇರ್ತಾರೆ, ಅವರು ಓಡಾಡಲ್ವ ಮುಖ್ಯಮಂತ್ರಿಗಳ ಜೊತೆಗೆ, ಸಭೆಗೆ ಹಾಜರಾಗಲ್ವಾ?
ಎಂತೆಂಥ ಮನಸ್ಥಿತಿ ಇದೆ ಅಂತೇಳಿ. ಈ ವ್ಯಕ್ತಿಯನ್ನು 2ನೇ ಬಾರಿ MLC ಮಾಡಿದ್ದಾರೆ BJP ಅವರು, ಪುಣ್ಯಾತ್ಮರು. ಜೊತೆಗೆ ಮುಖ್ಯ ಸಚೇತಕ ಬೇರೆ. ಆ ಕಲಬುರಗಿ ಪ್ರಕರಣದಲ್ಲೇ ಈ MLCಯ ವಿರುದ್ಧ BJP ಅವರು ಕ್ರಮ ಕೈಗೊಳ್ಳಬೇಕಿತ್ತು. ಬಟ್ ಆಕೆ ಮುಸ್ಲಿಂ, ಇಸ್ಲಾಮಿಗೆ ಸೇರಿದಂಥವ್ರು ಆ ಕಲಬುರಗಿ DC. ಹೀಗಾಗಿ BJP ಅವರಿಗೆ ಧರ್ಮ ಲಾಭದ ಲೆಕ್ಕಾಚಾರ ಬಂದು ಸುಮ್ಮನಾಗ್ಬಿಟ್ರು. ಸೊ ಬುದ್ಧಿ ಕಲಿಯಲ್ಲ, ಹೊಲಸು. ಹೇಗೆ CT ರವಿ ವಿಧಾನ ಪರಿಷತ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಳಸಬಾರದಂತಹ ಅತ್ಯಂತ ಕೊಳಕು ಪದವನ್ನು ಬಳಸಿ ಚೀಮಾರಿ ಹಾಕಿಸ್ಕೊಂಡ್ರು, ಅದೇ ಥರ ಸೇಮ್ ಕ್ಯಾಟಗರಿ ಬದಲಾಗಲ್ಲ. ಆಲೋಚನೆ ಇದೆಯಲ್ಲ ಬದಲಾಗಲ್ಲ. ಸ್ನಾನ ಮಾಡಿದ್ರೆ ಮೈಯಲ್ಲಿರುವಂತಹ ಕೊಳೆ ಹೋಗುತ್ತೆ, ಮನಸ್ಸಲ್ಲಿರುವ ಕೊಳೆ ಹೋಗಲ್ಲ. ಆಲೋಚನೆಗಳೇ ಇಂಥದ್ದು. BJP ಅವ್ರು ನೋಡಿದ್ರೆ ಅವ್ರದ್ದು ಮೂಲ ಏನದು ಮಾತೃ ಸಂಸ್ಥೆ RSS, ಅವ್ರು ನೋಡಿದ್ರೆ ಸಂಘ, ಸಂಸ್ಕೃತಿ, ಶಿಷ್ಟಾಚಾರ, ಶಿಸ್ತು, ಮಹಿಳೆಯರಿಗೆ ಗೌರವ ಕೊಡಬೇಕು, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ, ಇದೆಲ್ಲ ಡೈಲಾಗ್ ಹೊಡಿತಾರೆ. ಆದರೆ ಪಕ್ಷದ MLCಗಳು ನೋಡಿದ್ರೆ ಒಬ್ಬೊಬ್ರದ್ದು ಒಂದೊಂದು ಕತೆ, ಅವಸ್ಥೆಗಳು BJPಯದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.